ಈ ಹೋದ ಘಟನೆಯನ್ನ ನಾವು ಈಗಾಗಲೇ ಹೇಳಿದ್ದೇವೆ. ಅಕ್ರೂರ ಅಂದ್ರೆ ರಾಯಬಾಯಿಯನ್ನ ಕಳಿಸಿ ಕೃಷ್ಣನನ್ನ ಪ್ರೀತಿಯ ಮೂಲಕ ಕೃಷ್ಣನವನ್ನ ವಧೆಯನ್ನು ಮಾಡ್ಬೇಕಂದ್ರೆ ಕಂಸ ಉಪಾಯ ಹಾಕಿದ. ಹಾಗಾಗಿ ಕೃಷ್ಣನ ಪ್ರೀತಿನಿಂದ ಮಥುರಾ ನಗರಕ್ಕೆ ಆಗಮಿಸ್ತಾನೆ ಭಗವಾನ್ ಕೃಷ್ಣ. ಕೃಷ್ಣ ಭಗವಾನ್ ಮಥುರಾ ನಗರದಲ್ಲಿ ಜನಿಸಿದ ನಂತರವೇ ಮೊಟ್ಟು ಬರಲು ಭಗವಾನ್ ಕೃಷ್ಣ ಏನ್ ಮಾಡ್ತಾನೆ, ಮಥುರಾ ನಗರಕ್ಕೆ ಆಗಮಿಸ್ತಾನೆ. ಆಗ ಮಥುರದ ಜನ ಉಲ್ಲಾಸವೇ ಉಲ್ಲಾಸ. ಯಾಕೆ ಉಲ್ಲಾಸವಾಗಿತ್ತಂದ್ರೆ ಈಗಾಗಲೇ ಅನೇಕ ಪವಾಡಗಳು, ಅನೇಕ ಘಟನೆಗಳು ನಗರದ ಜನ ಅಂದ್ರೆ ಅವರು ಮಥುರಾ ನಗರದ ಜನ ಕೇಳಿದ್ರು. ಅಂತ ಒಂದು ಪವಾಡದ ಅಂತ ಅದ್ಭುತವಾದ ಶಕ್ತಿ ವಿಷ್ಣುವಿನ 8ನೇ ಅವತಾರ ಸಾಕ್ಷಾತ್ ವಿಷ್ಣುನೇ ಮಥುರಾ ನಗರಕ್ಕೆ ಆಗಮಿಸಿದ್ದಾನೆ ಅಂದಾಗ ಇಡೀ ಮಥುರದ ಜನ ಏನಾಗಿತ್ತು ಅಂದ್ರೆ ಬಹಳ ಖುಷಿ ಅವರು. ಯಾಕಾಗಿತ್ತು ಅಂದ್ರೆ ಈ ಜಗತ್ತಿನಾಗ ಆಗಾಗ ಹೇಳಿದ ಕೃಷ್ಣ ಅಂದ್ರೆ ಏನು, ಸಾವಿರಾರು ಕೋಟಿಗಳ ಸೂರ್ಯನಿಗೆ ಹೋಲಕ್ಕಿಂತ ಮಿಗಿಲಾದಂತ ಒಂದು ಬೆಳಕಿನ ಶಕ್ತಿ ಯಾವುದಂದ್ರೆ ಶ್ರೀಕೃಷ್ಣ. ಆ ಕೃಷ್ಣನ ಒಂದು ಬೆಳಕು ಮಥುರಾ ನಗರದಲ್ಲಿ ಆಗಮಿಸ್ತದೆ. ಅಂದ್ರೆ ಮನೆಯಲ್ಲಿ ಸಣ್ಣ ಕೂಸಿನಿಂದ ಹಿರಿಯರವರೆಗೆ ಎಲ್ಲರೂ ನೋಡಲು ಕಾತರಾಗಿದ್ದರು. ಆಗ ಅಕ್ರೂರನ ಕುದುರೆಯಲ್ಲಿ ರಥದಲ್ಲಿ ಕೃಷ್ಣ ಮಥುರಕ್ಕೆ ಆಗಮಿಸ್ತಾನೆ. ಆಗಮಿಸುವಂತ ಸಂದರ್ಭದಲ್ಲಿ ಯಾರು ರಂಗೋಲಿ ಹಾಕುವುದು, ಯಾರು ನಮಸ್ಕಾರ ಮಾಡುವುದು, ಯಾರು ಪೂಜೆ ಮಾಡುವುದು, ಯಾರ ಮೇಲೆ ಮಾಳಿಗೆ ಮೇಲೆ ನಿಂತು ನೋಡುವುದು ಎಲ್ಲ ಆರಂಭವಾಗ್ತದೆ. ಆರಂಭವಾದಾಗ ಆಗ ದ್ವಾರಗಳು, ದೊಡ್ಡ ದ್ವಾರಗಳು ಹೆಂಗ ಬೀದರ್ ಕೋಟೆಯಲ್ಲಿ ಕೋಟೆ ಒಳಗೆ ಪ್ರವೇಶ ಆಗ್ಬೇಕು ದ್ವಾರಗಳ ಮೂಲಕ, ಅಂದ್ರೆ ದ್ವಾರದ ದೊಡ್ಡ ಬಾಗಿಲ ಮೂಲಕ ಒಳಗೆ ಹೋಗ್ಬೇಕಾಗ್ತದೆ. ಆಗ ಮಥುರಾ ನಗರದ ಕೋಟೆಯ ಒಳಗೆ ಹೋಗ್ಬೇಕಾದ್ರೆ ಆ ಕೋಟೆಯ ಪ್ರವೇಶದಲ್ಲಿ ಕಂಸ ಏನ್ ಮಾಡಿದ ಅಂತಂದ್ರೆ 2 ದೊಡ್ಡ ಆನೆಗಳು, ಅದು ಕಮಲ ಪಿಂಡ ಅಂತ ಕರೀತಾರೆ, ದೊಡ್ಡ ಆನೆಗಳು. ಅದಕ್ಕೆ ಏನ್ ಮಾಡಿದ ಅಂದ್ರೆ ಕಂಸ ಮದ ಬಂದಾಗ, ಮದ ಅಂದ್ರೆ ಏನು, ಅದಕ್ಕೆ ಶನಿಯನ್ನು ಕುಡಿಸಿ ನಿಶ್ಚವಾದ ವಸ್ತುಗಳನ್ನ ತಿನ್ನಿಸಿ ಅದನ್ನ ಏನ್ ಮಾಡ್ಬೇಕು, ನಶ ಮಾಡಿಸೋದನ್ನ ಯಾರಿಗಂದ್ರೆ ಆನೆಗಳಿಗೆ. ಆ ಆನೆಯನ್ನ ಸವಾರನಿಗೆ ಹೇಳಿದ್ರೆ ಭಗವಾನ್ ಕೃಷ್ಣ ಮಥುರಾ ನಗರದ ಕೋಟೆ ಒಳಗೆ ಆಗಮಿಸಿದಾಗ ಏನ್ ಮಾಡ್ಬೇಕು, ಆನೆಯಿಂದ ಆ ಮಗನನ್ನು ತುಳಿಬೇಕು ಎಂಬ ವಾಸಂಚನ ಹಾಕಿದ ಭಗವಾನ್ ಕೃಷ್ಣ. ಒಟ್ಟಿನಲ್ಲಿ ಆ ಕೊಲೆಯನ್ನು ಮಾಡ್ಬೇಕಂತ ಹೇಳಿ ಏನು ಸಂಚ ಹಾಕಿದಲ್ಲ, ಆ ಭಗವಾನ್ ಕೃಷ್ಣ ಮಥುರಾ ನಗರಕ್ಕೆ, ಯಾಕೆ ಮಥುರಾ ನಗರದಲ್ಲಿ ಜನಿಸಿದ, ಆ ಮಥುರಾ ನಗರಕ್ಕೆ ಕೋಟೆ ಒಳಗೆ ಬರುವಂತ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಆನೆಗಳಿಗೆ ಮಾವುತ ಅಂದ್ರೆ ಏನು, ಆನೆಗಳನ್ನ ಸವಾರವನ್ನು ಮಾಡುವ ಆನೆಗಳನ್ನ ಅನ್ನೋದು ಕೈತಿರಲ್ಲ, ಅದನ್ನ ಏನ್ ಮಾಡಿದ ಮಾವುತ ಆ ಕೃಷ್ಣನನ್ನ ಕೊಲೆ ಮಾಡ್ಬೇಕಂತೇಳಿ ಆ ಬರುವಾಗ ಚಿಕ್ಕ ಮಗು, ಅದು ಇನ್ನು ಕೃಷ್ಣ ಚಿಕ್ಕ ಮಗನು ಬಹಳ ಸಣ್ಣ ವಯಸ್ಸು, ಅವಾಗ ಬಿಡ್ತಾನೆ. ಆಗ ಆನೆಯನ್ನ ಅದ್ರ ಮೇಲೆ ಕಾಲಿರಿಸಿ ಕೃಷ್ಣನನ್ನ ಕೊಲೆ ಮಾಡ್ಬೇಕಂತೇಳಿ ಕಂಸನ ಆದೇಶ ಆಗಿರ್ತದೆ. ಆದರೆ ಅವಾಗ ಏನಾಗ್ತದೆ ಅಂದ್ರೆ ಆ ಸಣ್ಣ ಹುಡುಗ ಕೂಡ ಏನ್ ಮಾಡ್ತಾನೆ, ಆನೆಯನ್ನೇ ಒಂದು ಸೊಂಡಿಲನ್ನ ಎಳೆದು ಆನೆಯನ್ನ ಕೊಲೆ ಮಾಡಿಬಿಡ್ತಾನೆ. ಅದನ್ನ ಮಾಡಿ ಆ ಮಥುರಾ ನಗರದ ಪ್ರವೇಶ ಒಳಗೆ ಮಾಡ್ತಾನೆ. ಒಳಗೆ ಹೋದಾಗ ಆಗ ಮತ್ತಿಷ್ಟು ಭಯಭೀತನಾಗ್ತಾನೆ ಕಂಸ. ಯಾಕೆ ಕಂಸ ಭಯಭೀತನಾಗ್ತಾನೆ, ಈಗಾಗಲೇ ಅನೇಕ ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡಿದ, ಆತ ವಿಶಾಲವಾದಂತ ದೊಡ್ಡದಾದಂತ ಆನೆಗಳನ್ನ ಕೊಂದ, ಈಗ ನನ್ನ ಕತೆ ಮುಗೀತು ಅಂತೇಳಿ ಕಂಸನಿಗೆ ಭಯಭೀತನಾಗ್ತಾನೆ. ಭಯಭೀತನಾದಾಗ ಮತ್ತೆ ಒಳಗೆ ಬಂದಾಗ ಮತ್ತೊಂದು ಸಂಚಾಗ್ತಾನೆ. ಏನಂತಂದ್ರೆ ಕಂಸ ಏನ್ ವಿಚಾರ ಮಾಡ್ತಂದ್ರೆ, ಈ ಅಷ್ಟು ಶಕ್ತಿಶಾಲಿ ಆದಂತ ಕೃಷ್ಣ ಇದ್ದಂಗಲ್ಲ, ಕುಸ್ತಿ ಮೂಲಕ ಗೆಲ್ಬೇಕು, ಕುಸ್ತಿ ಹಚ್ಚಬೇಕು, ಅಲ್ಲಿ ಕೂಡ ಮೋಸ ಆಗಿರ್ತದೆ ಕೃಷ್ಣನ ಬಗ್ಗೆ. ಆಗ ಏನ್ ಮಾಡ್ತಾನೆ, ಇಡೀ ರಾಜ್ಯದಲ್ಲಿ ಯಾರು ದಷ್ಟ ಪುಷ್ಟ ಪೈಲ್ವಾನ್ ಇರ್ತಾರೋ ಅವರೆಲ್ಲ ಕಷ್ಟದ ಮಲಯುದ್ಧ ಅಂತ ಕರೀತಾರೆ. ಆ ಕುಸ್ತಿ ಹಚ್ಚಿ ಏನ್ ಮಾಡ್ಬೇಕು, ಆ ಕುಸ್ತಿ ಆಡುವಂತ ಪೈಲನಿಂದ ಕುತ್ತಿಗೆ ಬಸ್ಬೇಕು ಅಂತ, ಯಾರು ಕೃಷ್ಣನನ್ನು. ಇಂಥ ಒಂದು ದುಷ್ಟ ಕಂಸ. ಅದಕ್ಕೆ ಸಾರ ಸಜ್ಜನರ ಸಂಘ ಲೇಸ ಕಂಡಯ್ಯ, ದೂರ ದುರ್ಜನ ಸಂಘ ಭಂಗವಯ್ಯ, ಸಂಘ ಎರಡುಂಟು ಒಂದು ಹಿಡಿ ಮತ್ತೊಂದು ಬಿಡುವ. ಹ್ಯಾಂಗ ದುಷ್ಟರನ್ನ ದುಷ್ಟಾಗೆ ವಿಚಾರ ಮಾಡ್ತಾರೆ, ದುಷ್ಟರು ದುಷ್ಟರ ಚಿಂತನೆಯನ್ನು ಮಾಡ್ತಾರೆ, ದುಷ್ಟರ ಸಂಗಮನೆ ಬೆಳೆಸ್ತಾರೆ, ಶಿಷ್ಟರ ಸಂಗಮನೆ ಬೆಳೆಸ್ತಾರೆ. ಅದಕ್ಕಾಗಿ ಅಣ್ಣ ಬಸವಣ್ಣ ಹೇಳಿದಕ್ಕೆ ಎಂಥವರನ್ನ ಸರಿ ಕೊಡ್ಬೇಕು, ಎಂಥರ ಸಂಘವನ್ನ ಮಾಡ್ಬೇಕಂದ್ರೆ ಒಳ್ಳೆಯ ಸಂಘವನ್ನ ಮಾಡಬೇಕು.
ಒಳ್ಳೆಯ ಸಂಘ ಮಾಡಿದಾಗ ನಮ್ಮ ಜೀವನ ಕೂಡ ಒಳ್ಳೆಯದಾಗ್ತದೆ. ಹಾಗಾಗಿ ದುಷ್ಟರಾದಂತ ಕಂಸ ಏನ್ ಮಾಡಿದ ಅಂದ್ರೆ ಇಂಥ ಕೆಟ್ಟ ಉಪಾಯಗಳನ್ನೇ ಬರ್ತೀವಲ್ಲ ವಿನಃ ಕೃಷ್ಣನನ್ನ ಶರಣಾಗಬೇಕು, ಕೃಷ್ಣನನ್ನ ನಾನು ಏನಾಗಿ ತ್ಯಾಗ ಮಾಡಬೇಕು. ಈಗಾಗಲೇ ಅನೇಕ ರೀತಿಯಾದಂತಹ ಸಂವಾದ ಮಾಡಿದ್ದಾನೆ. ಆದ್ರೆ ನಾನು ಕೊನೆಯಲ್ಲಿ ನಾನು ಕೂಡ ಸಂವಾದ ಆಗ್ತೇನೆ ಎಂಬ ಭಾವನೆ ಅವನಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಅವು ಮೂಲತಃವಾಗಿ ದುಷ್ಟರಾಗಿದ್ದ. ಅದಕ್ಕೆ ವಿನಾಶಕಾಲ ವಿಪರೀತ ಬುದ್ಧಿ, ಕೊನೆಗೆ ಹೋಗುವಂತ ಸಮಯದಲ್ಲಿ ಸತ್ಯವನ್ನು ಅರ್ಥ ಆಗಲ್ಲ. ಅವನಿಗೊಂದು ಅಜ್ಞಾನವೇ ಸತ್ಯ ಅನಿಸ್ತದೆ, ಕೆಟ್ಟದನ್ನೇ ಒಳ್ಳೇದು ಅನಿಸ್ತದೆ. ಆಗ ಕಂಸ ಏನ್ ಮಾಡ್ತಾರೆ, ಮಲಯುದ್ಧವನ್ನು ಮಾಡಿ ಭಗವಾನ್ ಕೃಷ್ಣನ ಕಥೆ ಮುಗಿಸ್ಬೇಕಂತೇಳಿ ಅನೇಕ ಕುಸ್ತಿ ಆಡುವಂತರನ್ನು ಕರೆಸ್ತಾನೆ ಮಥುರಾ ನಗರದಲ್ಲಿ. ಆಗ ಕೃಷ್ಣ ಕೂಡ ಆ ಮಲಯುದ್ಧರ ಜೊತೆ ಚಿಕ್ಕ ಮಗು, ಆ ಚಿಕ್ಕ ಮಗು ಇಂಥ ವಿಶಾಲವಾದಂತ ಹಾನಿ ಹಾಗೆ ಬೆಳೆದಂತ ದೇಹದ ಆಕಾರ ಬೆಳೆದಂತ ಕುಸ್ತಿಗಾರರ ಜೊತೆ ಮಾಡಿ ಆ ಕುಸ್ತಿಯಲ್ಲಿ ಆಡುವಂತ ಎಲ್ಲರನ್ನ ಆ ಮಗು ಏನ್ ಮಾಡ್ತದೆ ಅಂದ್ರೆ ಆ ಕುಸ್ತಿ ಆಡೋರನ್ನ ಸೋಲಿಸಿ ಅವರನ್ನು ವಧೆ ಮಾಡ್ತದೆ. ವಧೆ ಮಾಡಿದ ನಂತರ ಮತ್ತಿಷ್ಟು ಭಯಭೀತನಾಗ್ತಾನೆ ಕಂಸ. ಏನಂತಂದ್ರೆ ದೊಡ್ಡದಾದಂತ ಆನೆಗಳನ್ನ ವಧೆ ಮಾಡ್ದ, ದೊಡ್ಡ ದೊಡ್ಡ ಕುಸ್ತಿ ಆಟ ಆಡೋರನ್ನ ಸೋಲಿಸಿದ. ಈಗ ನನ್ನದೇ ಆದಂತ ಪ್ರಾಣಕ್ಕೆ ಭಯ ಇದೆ ಅಂತೇಳಿ ಆಗ ಬಲಯುದ್ಧದಲ್ಲಿ ಸೋತ ನಂತರ ಏನ್ ಮಾಡೋದಂದ್ರೆ ಮತ್ತಿಷ್ಟು ಭಯಭೀತನಾಗಿ ಕಂಸನ ನೇರವಾಗಿ ಕೃಷ್ಣನ ಕಡೆ ಆಗಮಿಸಿ ಆ ಕೃಷ್ಣನ ಕೊಲೆಯನ್ನ ಮಾಡಬೇಕು ಅಂತೇಳಿ ಕುತ್ತಿಗೆ ಅವಸ್ಥಾನೆ. ಆಗ ಕುತ್ತಿಗೆಯನ್ನು ಲಭಿಸಿದ ಭಗವಾನ್ ಕೃಷ್ಣ ಏನ್ ಮಾಡ್ತಾರೆ, ಕಂಸನನ್ನ ಹಿಡಿದು ಅವನ ವಧೆಯನ್ನು ಮಾಡ್ತಾನೆ. ಹಾಗಾಗಿ ಕೃಷ್ಣನ ಏನಾಯ್ತು, ಕೃಷ್ಣನ ಕೈಯಿಂದ ಸ್ವತಃ ಸೋದರ ಮಾವನ ಏನಾದ್ರೆ ವಧೆಯಾದ ಅಂದ್ರೆ ಪ್ರಾಣವನ್ನು ಬಿಟ್ಟ. ಆದರೆ ಕೃಷ್ಣ ಅವನಿಗೆ ಪ್ರಾಣವನ್ನು ಬಿಟ್ಟ. ಆದ್ರೆ ಏನಾದ್ರೆ ಪ್ರಾಣ ಬಿಟ್ಟ ಆದ್ರೆ ಅವನ ಮಾಡಿದಂತ ಪಾಪಗಳು ಏನಾಗಿದ್ದು, ಅವನು ಮಾಡಿದಂತ ಪಾಪದ ಕಾರ್ಯಗಳೆಲ್ಲ ಏನಾಗಿದ್ವು ಅಂದ್ರೆ ಪರಿಹಾರವಾದವು. ಯಾಕೆ ಪರಿಹಾರವಾದ್ರೆ ಭಗವಾನ ಅಂತ ಯಾವುದೇ ದೇವರಲ್ಲಿ ಅವನು ಒಳ್ಳೆ ರೀತಿಯಾಗಿ ನೆನಪು ಮಾಡಬೇಕು, ಇಲ್ಲಾಂದ್ರೆ ಕೆಟ್ಟ ಸಂದರ್ಭಗಳು ಕೂಡ ನೆನಪು ಮಾಡಬೇಕು. ಅವನು 24x7 ಏನಾಗಿದ್ದ, ಕೃಷ್ಣನ ವೈರಿಯಾಗಿದ್ದ. ಆದ್ರೆ ಅವನ ಮನಸ್ಸಿನಲ್ಲಿ ಏನಾಗಿದ್ದ ಅಂದ್ರೆ ಸದಾ ಕಾಲ ಕೃಷ್ಣ 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 ಕೃಷ್ಣ, ಕುಂತರ ಕೃಷ್ಣ, ನಿಂತರ ಕೃಷ್ಣ, ಹೋದ ಕೃಷ್ಣ, ಬಂದರ ಕೃಷ್ಣ, ಹಗಲಲ್ಲಿ ಕೃಷ್ಣ, ರಾತ್ರಿಯಲ್ಲಿ ಕೃಷ್ಣ, ಕನಸಿನಲ್ಲಿ ಕೃಷ್ಣ. ಯಾಕಂದ್ರೆ ಯಾವಾಗ ನಮ್ಮ ಏನಾಗ್ತದೋ ಅಂತ 24x7 ಮನದಲ್ಲಿ ಅವನ ಧ್ಯಾನ ಏನಾಗಿತ್ತು ಅಂದ್ರೆ ಕೃಷ್ಣನ ಕಡೆ. ಹಾಗಾಗಿ ಕೊನೆಗೆ ಕೃಷ್ಣ ಏನನ್ನ ನನ್ನ ವೈರಿಯಾಗಿ ಆದ್ರೂ ಕೂಡ ನನ್ನ ನಾಮವನ್ನ ಮಾಡ್ತಲ್ಲ, ವೈರಿ ಆದ್ರೂ ಕೂಡ ನನ್ನನ್ನು ನೆನೆಸದಲ್ಲ, ಆಗ ನಿನಗೆ ಮುಕ್ತಿ ಮಾಡ್ತಂದೇಳಿ ಕಂಸನಿಗೆ ಏನ್ ಮಾಡ್ತಾನೆ ಅಂದ್ರೆ ಆ ಪರಮಾತ್ಮನ ಕೈಯಿಂದಲೇ ಸಂವಾರವಾದಾಗ ಕಂಸನ ಏನಾಗಿದೆ ಅಂತ ದುಷ್ಟ ಕೂಡ ಅದಕ್ಕೆ ನಿನ್ನ ಹುಟ್ಟಿದ ಮಣ್ಣು ಪಾವನವಾಗುತ್ತದೆ ಈಗ ಅಂತೇಳಿ ಶರಣರು ಕೂಡ ಹೇಳ್ತಾರೆ, ದಯ ಮುಟ್ಟಿದ್ದಾರೆ. ಹಾಗಾಗಿ ಒಳ್ಳೆ ಸಾಧು ಸಂತರು ಮಹಾತ್ಮರು ನಡೆದಂತ ಭೂಮಿ ಏನಾಗ್ತದೆ, ಪಾವನ ಆಗ್ತದೆ. ಈ ಮಂದಿರ ಆಗೋಕ್ಕಿಂತ ಪೂರ್ವದಲ್ಲಿ ಭೂಮಿ ಏನಾಗಿತ್ತು, ಸಾಮಾನ್ಯವಾಗಿತ್ತು. ಇವತ್ತೇನಾಗಿದೆ, ಮಂದಿರ ದಕ್ಷಿಣಮುಖಿ ಹನುಮಾನ್ ಮಂದಿರ ಏನಾಗಿದೆ ಅಂದ್ರೆ ಪಾವನ ಆಗಿದೆ. ಈ ಮಂದಿರದಲ್ಲಿ ಬಂದರೂ ಕೂಡ ಅವರು ಮಾಡಿದಂತ ಸಾವಿರಾರು ಕರ್ಮಗಳು, ಸಾವಿರಾರು ಪಾಪಗಳನ್ನ ಈ ಭೂಮಿ ಮೇಲೆ ಅಂದ್ರೆ ಏನು, ಈ ದಕ್ಷಿಣಮುಖಿ ಭೂಮಿಯ ಮೇಲೆ ಬಂದು ಹನುಮಾನ್ ದರ್ಶನ ಮಾಡಿದರೆ ಎಲ್ಲ ಮುಕ್ತನಾಗ್ತಾನೆ. ಯಾಕಂದ್ರೆ ಅಂತ ಒಂದು ದಿವ್ಯವಾದಂತಹ ಶಕ್ತಿ ಈ ಮಣ್ಣಿನಲ್ಲಿ ಅಡಗಿರ್ತದೆ. ಯಾಕೆ ಅಡಗಿರ್ತದೆ ಅಂದ್ರೆ ಅಂತ ಮಹಾತ್ಮರ ಚಿಂತನೆಗಳು, ನಿರಂತರ ಸತ್ಸಂಗ, ನಿರಂತರವಾಗಿ ಭಜನೆ, ನಿರಂತರವಾಗಿ ಪೂಜಾ, ನಿರಂತರವಾಗಿ ಅಭಿಷೇಕ, ಇವೆಲ್ಲ ಮಾಡೋದ್ರಿಂದ ಈ ಭೂಮಿ ಏನಾಗ್ತದೆ ಅಂದ್ರೆ ಸ್ವರ್ಗವಾಗ್ತದೆ. ಸ್ವರ್ಗ ಅಂದ್ರೆ ಉತ್ತಮವಾದಂತಹ ವಾತಾವರಣ ನಿರ್ಮಾಣ ಆಗ್ತದೆ, ಭೂಮಿಯಲ್ಲಿ ಸೃಷ್ಟಿ ನಿರ್ಮಾಣವಾಗ್ತದೆ. ಹಾಗಾದ್ರೆ ಸುಗಂಧ ಗಿಡಗಳಲ್ಲಿ ಸುಗಂಧನೇ ಬರ್ತದೆ, ಕೆಟ್ಟ ಸುಗಂಧದಲ್ಲಿ ಕೆಟ್ಟ ವಾಸನೆ ಬರ್ತದೆ. ಹಾಗಾಗಿ ಇವತ್ತು ಪವಿತ್ರವಾದಂತಹ ಶ್ರಾವಣ ಮಾಸದಲ್ಲಿ ಪವಿತ್ರವಾದಂತಹ ಶ್ರೀ ಹನುಮಾನ ಮಂದಿರದಲ್ಲಿ ಸತ್ಸಂಗ ನಡೆಯಬೇಕಾದ್ರೆ ಇಲ್ಲಿ ಬಂದು ಕೂಡ ನಮ್ಮ ಜೀವನ ಪಾವನ ಆಗ್ತದೆ, ಪರಿಹಾರ ಆಗ್ತದೆ. ಹಾಗೆ ಕಂಸನ ವಧೆಯ ನಂತರ ಭಗವಾನ್ ಸಾಕ್ಷಾತ್ ವಿಷ್ಣುವಿನ ಕೈಯಿಂದಲೇ ಕಂಸ ತನ್ನ ಪ್ರಾಣವನ್ನು ಬಿಟ್ಟಾಗ ಕಂಸ ಏನಾಗ್ತದೆ ಅಂದ್ರೆ ಈ ಪಾಪವನ್ನು ಅವನು ಸಂಪೂರ್ಣವಾಗಿ ಮಾಡಿದಂತ ಹಿಂದಿನ ಪಾಪದ ಎಲ್ಲವನ್ನ ನಾಶವಾಗಿ ಅವನೇನಾಗ್ತಾನೆ ಅಂದ್ರೆ ಮುಕ್ತನಾಗ್ತಾನೆ. ಇದು ವಿಶೇಷವಾಗಿ. ಹಾಗಾಗಿ ಪರಮಾತ್ಮ ನಮ್ಮ ಹುಟ್ಟಿದ್ರೆ ಎಲ್ಲಿ ಜಗವೆಲ್ಲ ಪಾವನ ಆಗ್ತದೆ. ಹಾಗಾಗಿ ಪರಮಾತ್ಮನ ನಾಮದ ಸ್ಮರಣೆ ನಾವು ಮಾಡಿದಾಗ ನಮ್ಮ ಜೀವನವನ್ನ ಸಾರ್ಥಕ. ಹೀಗಾಗಿ ಮುಂದೇನಾಗ್ತದೆ ಅಂದ್ರೆ ಮಥುರಾ ನಗರದಲ್ಲಿ ಕಂಸನ ಧರ್ಮದ ರಾಜ್ಯವನ್ನ ಕೊನೆಗೊಂಡ ನಂತರ ನೋಡ್ರಿ, ಅವನ ತಂದೆ ಯಾರ ತಂದೆ, ಕಂಸನ ತಂದೆ ಉಗ್ರಸೇನ ಅಂತಿದ್ರು. ಉಗ್ರಸೇನ ಇದ್ದ, ಅದ್ರ ಮಗನೇ ದುಷ್ಟನಾಗಿದ್ದ.
ಆದ್ರೆ ಕೆಲವು ಸಂದರ್ಭದಲ್ಲಿ ಆಗ್ತದೆ, ತಂದೆ ಒಳ್ಳೆಯವನಾಗಿರ್ತಾನೆ ಆದ್ರೆ ಮಗ ಕೂಡ ದುಷ್ಟಾಗಮನ ಸಾಧ್ಯತೆಗಳಿರ್ತವೆ. ಅದಕ್ಕೆ ಕಾರಣ ಏನು? ಎರಡು ನಮೂನೆ ಕಾರಣಗಳಿವೆ. ಒಂದು ಅವನಿಂದ ಕಲಿಬೇಕು, ಇನ್ನೊಬ್ಬರೇನೋ ಫ್ರೆಂಡ್ ಸರ್ಕಲ್ ನಿಂದ ಕಲಿತು ದುಷ್ಟನಾಗ್ತಾನೆ. ಎರಡು, ಹಾಗಾಗಿ ಏನಾಯ್ತು, ಉಗ್ರಸೇನನ್ನ ಸ್ವಂತ ತಂದೆಯಲ್ಲೇ ಕಂಸರಾಜ ಏನ್ ಮಾಡ್ತಾನೆ, ಬಂಧಿಸಿ ಜೈಲಿನಲ್ಲಿ ಇರ್ತಾನೆ. ಜೈಲಿನ ಇಟ್ಟು ಏನ್ ಮಾಡ್ತಾನೆ ಅಂದ್ರೆ ಧರ್ಮದಿಂದ ರಾಜಮಾನ ಮಾಡ್ತಾನೆ. ಸ್ವತಃ ತಂದೆಯಲ್ಲೇ ಬಂಧನ ಇರ್ತಾನೆ, ಜೈಲಿನ ಇರ್ತಾನೆ. ಇಂಥ ದುಷ್ಟ ಯಾರು ಅಂದ್ರೆ ಕಂಸ. ಆ ಕಂಸನ ಏನು ಕೊಲೆ ಆಯ್ತು, ಏನು ವಧೆ ಆಯ್ತು, ನಾಶನಾದ. ಅವಾಗ ಮತ್ತೆ ಏನಾಯ್ತು ಅಂದ್ರೆ ಉಗ್ರಸೇನ ಮಥುರದ ರಾಜನಾದ. ಮಥುರ ಸಾಮ್ರಾಜ್ಯ ಏನಾಯ್ತು ಅಂದ್ರೆ ಆಗ ಸತ್ಯ, ನ್ಯಾಯ, ನೀತಿ, ಧರ್ಮದ ತತ್ವಗಳು ಕಂಸನ ತಂದೆಯಾದಂತ ಉಗ್ರಸೇನ ಏನ್ ಮಾಡಿದ್ರೆ ತನ್ನ ರಾಜ್ಯದಲ್ಲಿ ಜಾರಿಗೆ ಕೊಡಿಸ್ತ. ಹೀಗೆ ಏನಾಗ್ತದೆ, ಒಟ್ಟಿನಲ್ಲಿ ಇವತ್ತಿನ ಪ್ರವಚನದ ಕಾನ್ಸೆಪ್ಟ್ ಏನಿದೋ, ಶ್ರೀಕೃಷ್ಣ ಜೀವನದ ಚರಿತ್ರೆ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಎಲ್ಲಿ ಅನ್ಯಾಯ ಆಗ್ತದೋ, ಎಲ್ಲಿ ಅಧರ್ಮ ಆಗ್ತದೋ ಅಲ್ಲಿ ಏನ್ ಮಾಡ್ಬೇಕು, ಧರ್ಮವನ್ನ ರಕ್ಷಣೆ ಮಾಡ್ಬೇಕು. ಎಲ್ಲಿ ಅನ್ಯಾಯ ಆಗ್ತದೋ ಅಲ್ಲಿ ನ್ಯಾಯವನ್ನು ಕೊಡಿಸ್ಬೇಕು. ಎಲ್ಲಿ ಅಹಂಕಾರ ಇರ್ತದೋ ಅಹಂಕಾರವನ್ನು ಬಿಡಬೇಕು ಎಂಬ ಸಂದೇಶವನ್ನೇ ಇವತ್ತ ಈ ಪ್ರವಚನ ಕಾರ್ಯಕ್ರಮದ ಉದ್ದೇಶ ಆಗಿರ್ತದೆ. ಪ್ರತಿಯೊಬ್ಬ ಮನುಷ್ಯನ ಬಳಿ ಏನ್ ಮಾಡ್ತದೆ, ಸ್ವಲ್ಪ ಎಲ್ಲರಿಗೆ ನಮ್ಗೆ ಹಿಡಿದು ಹೇಳ್ತೇನೆ, ಸ್ವಲ್ಪ ಏನಾದ್ರೂ ಅಹಂಕಾರ ಬಂದ್ಬಿಡ್ತದೆ. ಅಹಂಕಾರವನ್ನು ಹೋಗ್ಬೇಕಾದ್ರೆ ಅಧ್ಯಾತ್ಮ ಕಡೆ ಹೋಗ್ಬೇಕು ನಾವು. ಅಹಂಕಾರವನ್ನು ಹೋಗ್ಬೇಕಾದ್ರೆ ಎಲ್ಲಿ ಕಿರಣಿ ದುಃಖದ ಸಿಗಲ್ಲ. ಕಿರಣಿ ದುಃಖದ ಸಾಬನ್ ಸಿಗ್ತದೆ, 10 ರೂಪಾಯಿ ಕೊಟ್ಟರೆ. ಆದ್ರೆ ಆಧ್ಯಾತ್ಮಿಕ ಚಿಂತನೆ ಕಿರಣಿ ದುಃಖದ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ಕಾರ್ಯಕ್ರಮವನ್ನ, ಆಧ್ಯಾತ್ಮಿಕ ಚಿಂತನೆಯನ್ನ ನಮಗೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಅಂದ್ರೆ ಅದು ಕೇವಲ ಆಧ್ಯಾತ್ಮಿಕ ಸತ್ಸಂಗದಲ್ಲಿ, ಭಜನದಲ್ಲಿ, ಸಾರ ಸಜ್ಜನರ ಸಂಘ ಎಲ್ಲಿ ಸಿಗ್ತದೆ, ಇಂಥ ಮಂದಿರಗಳಲ್ಲಿ ಮಾತ್ರ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಣ ಕೊಟ್ಟರೆ ನಾವು ಕಿರಣಿ ದುಃಖದಲ್ಲಿ ಏನು ಪಡಿಬಹುದು, ಆದ್ರೆ ಹಣ ಇಲ್ಲದ ವ್ಯವಸ್ಥೆ ಎಲ್ಲಿ ಸಿಗ್ತದೆ ಅದು ಅಂದ್ರೆ ಅದು ಮಂದಿರದಲ್ಲಿ ಮತ್ತು ಇಂಥ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಮಾತ್ರ ದೊರಕಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಇದು ಹೀಗೆ ನಾವು ನೋಡ್ತೇವೆ. ಮುಂದೆ ಕೃಷ್ಣ ಏನಾಗ್ತದೆ, ಆದ ನಂತರ ಕೃಷ್ಣನ ಕಂಸನ ವಧೆ ಆದ ನಂತರ ಕೃಷ್ಣನ ಏನಾಗ್ತದೆ ಅಂದ್ರೆ ಮಥುರಾ ನಗರವನ್ನು ಬಿಟ್ಟು ನೇರವಾಗಿ ಕೃಷ್ಣನ ಪ್ರಯಾಣ ಎಲ್ಲ ಆಗ್ತದೆ. ಅಂದ್ರೆ ಭಗವಾನ್ ಕೃಷ್ಣನ 2 ಪವಿತ್ರವಾದ ಸ್ಥಳಗಳನ್ನು ನೆನಪಿಡಬೇಕು. ಒಂದು ಮಥುರಾ ನಗರ, ಇನ್ನೊಂದು ದ್ವಾರಕಾ ನಗರ. ಮಥುರಾ ನಗರದ ಸುತ್ತಮುತ್ತ ಇವತ್ತು ಹೋದರೆ ನಾವು ಜೀವನ ಪಾವನ ಆಗ್ತದೆ. ಹಾಗೆ ದ್ವಾರಕಾ ನಗರದಲ್ಲಿ ಹೋದರೂ ಕೂಡ ನಮ್ಮ ಜೀವನ ಪಾವನ ಆಗ್ತದೆ. ದಿಲ್ಲಿನಿಂದ ಸುಮಾರು 200 ಕಿಲೋಮೀಟರ್ ಅಂತರದಲ್ಲಿರುವಂತಹ ಮಥುರಾ ನಗರ, ಈ ಕಡೆ ಗುಜರಾತ್ ನಲ್ಲಿ ಇರೋದು ದ್ವಾರಕಾ ನಗರ. ಆಗ ಆ ಮಥುರಾದಲ್ಲಿ ತಮ್ಮ ಜೀವನ 2 ಹಂತಗಳನ್ನು ನೋಡ್ತೇವೆ. ಈ ಬಾಲ್ಯದ ಜೀವನವನ್ನ ಭಗವಾನ್ ಕೃಷ್ಣ ಏನು ಕಳೆದ ಅಂದ್ರೆ ಕಂಸನ ವರೆಯವರೆಗೆ ಮಥುರಾ ನಗರದಲ್ಲಿದ್ದ. ನಂತರ ಏನ್ ಮಾಡಿದ್ರೆ ದ್ವಾರಕದ ಕಡೆ ತನ್ನ ಪ್ರಯಾಣವನ್ನು ಬಳಸಿದ. ಹಾಗಾಗಿ ಅನೇಕ ಮೀರವಾಯಿ ಕೂಡ ಇಡೀ ತನ್ನ ಜೀವನವನ್ನ ಹೇಗೆ ಚನ್ನಮಲ್ಲಿಕಾರ್ಜುನ ಅಂತೇಳಿ ಅಕ್ಕಮಾದೇವರು ಇಡೀ ತನ್ನ ಜೀವನವನ್ನ ಚನ್ನಮಲ್ಲಿಕಾರ್ಜುನ ಅಂತೇಳಿ ಅಕ್ಕಮಾದೇವಿ ನಮ್ಮ ಶರಣೆ, 12ನೇ ಶತಮಾನದ ಶ್ರೇಷ್ಠವಾದಂತಹ ಶರಣೆ ಅಕ್ಕಮಾದೇವಿ ಚನ್ನಮಲ್ಲಿಕಾರ್ಜುನ ಅಂತೇಳಿ ವಚನಗಳ ಮೂಲಕ ಪರಮಾತ್ಮನ ಪಡೆಯಲಿಕ್ಕೆ ಹೋದಳು. ಹಾಗೆ ಇಲ್ಲಿ ಮೀರಾಬಾಯಿ ಕೂಡ 24x7 ಶ್ರೀಕೃಷ್ಣ ಅಂತ ಮೀರಾಬಾಯಿ ಕೊನೆಗೆ ದ್ವಾರಕಾ ನಗರದಲ್ಲಿ ಹೋಗಿ ಹೇಗೆ ಅಕ್ಕಮಾದೇವಿ ಚನ್ನಮಲ್ಲಿಕಾರ್ಜುನ ಸಿಲ್ಸಿಲಕ್ಕೆ ಹೋಗಿ ತನ್ನ ಕೊನೆಯ ಬಯಲಲ್ಲಿ ಬಯಲಾರು, ಹಾಗೆ ಇಲ್ಲಿ ಮೀರಾಬಾಯಿ ಕೂಡ ದ್ವಾರಕದಲ್ಲಿ ಬಂದು ಇಡೀ ಜೀವನದವರೆಗೆ ಕೃಷ್ಣನಲ್ಲಿ ಇಳಿಯಾದರು. ಹಾಗಾಗಿ ಕೃಷ್ಣನ ಒಂದು ಚರಿತ್ರೆ ಬಂದಾಗ ಒಂದು ಮಥುರಾ, ಇನ್ನೊಂದು ದ್ವಾರಕ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಳಗಳನ್ನ ನಾವು ಜೀವನದಲ್ಲಿ ನಮ್ಮ ಜೀವನ ಇರುವವರೆಗೆ ಹೇಗೆ ಕಾಶಿಗೆ ಹೋಗ್ತೇವೋ ಹಾಗೆ ಜೀವನದವರೆಗೆ ಮಥುರಾ ಮತ್ತು ದ್ವಾರಕಕ್ಕೆ ಹೋಗ್ಬೇಕು. ನಮ್ಮ ಜೀವನದಲ್ಲಿ ಪುಣ್ಯ ಅಲ್ಲ, ನಮ್ಮ ಜೀವನದಲ್ಲಿ ಇರುವಂತಹ ಪಾಪದ ಪರಿಹಾರಕ್ಕೆ ಒಂದು ಶಕ್ತಿ ಎಲ್ಲವನ್ನ ಅಲ್ಲಿ ಓದಬೇಕಾಗುತ್ತೆ. ಅಂತ ಅದ್ಭುತವಾದಂತಹ ಶಕ್ತಿ ಏನಿದೆ ಅಂತಂದ್ರೆ ದ್ವಾರಕ ಮತ್ತು ಮಥುರದಲ್ಲಿದೆ. ಅಲ್ಲಿ ಹೋದಾಗ ಗೊತ್ತಾಗ್ತದೆ, ಅಲ್ಲಿ ಹೋದಾಗ ಅದು ಪರಮಾನಂದನೇ ಗೊತ್ತಾಗ್ತದೆ. ಯಾಕಂದ್ರೆ ಹೇಳೋಕ್ಕಿಂತ ಕಣ್ಣಾರು ನೋಡಿದಾಗ ಪರಮಾನಂದ ಸಿಗ್ತದೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈ ಮಥುರಾ ಸುತ್ತಮುತ್ತಲಿನ ಚರಿತ್ರೆಯನ್ನ ನಾವು ಸಾಮಾನ್ಯವಾಗಿ ಇಲ್ಲಿವರೆಗೆ